ರಾಯರು ಕನಸು ನಿಮ್ಗೆ ಏನಾದ್ರು ಬೀಳ್ತಾ ಇದೆಯಾ? ಅಥವಾ ರಾಯರು ಕನಸಲ್ಲಿ ಕಾಣಿಸ್ಕೊಂಡ್ರೆ ಏನು ಅರ್ಥ? ಇಲ್ಲ ನಮಗೆ ರಾಯರು ಕನಸು ಇನ್ನೂ ಕಾಣಿಸ್ಕೊಂಡೇ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ರಾಯರು ನಮ್ಮ ಕನಸಲ್ಲಿ ಬಂದು ದರ್ಶನ ಕೊಡಬೇಕಾಗಿದ್ದರೆ ಏನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮೊದಲಿಗೆ ರಾಯರು ಕನಸಲ್ಲಿ ಕಾಣಿಸ್ಕೊಂಡ್ರೆ ಯಾರಿಗೆಲ್ಲ ಎಷ್ಟು ಭಾಗ್ಯ ಬಂದಂಗೆ ಅಲ್ವಾ? ನಮ್ಮ ಲೈಫಲ್ಲಿ ಏನೋ ಒಂದು ಪಾಸಿಟಿವ್ ಬರ್ತಾ ಇದೆ, ಪಾಸಿಟಿವ್ ಬದಲಾವಣೆ ಆಗ್ತಾ ಇದೆ ಅನ್ನೋದಾದರೆ ರಾಯರು ಕನಸಲ್ಲಿ ಕಾಣಿಸ್ಕೋತಾರೆ. ಅದು ವಿವಿಧ ರೂಪಗಳಲ್ಲಿ ರಾಯರು ಕನಸಲ್ಲಿ ಕಾಣಿಸ್ಕೋಬಹುದು. ಒಂದೇ ರೂಪದಲ್ಲಿ ರಾಯರು ಕಾಣಿಸ್ಕೋತಾರೆ ಅನ್ನೋದಲ್ಲ, ಬಟ್ ರಾಯರು ಕನಸು ಬೀಳೋದು ಎಷ್ಟು ಇಂಪಾರ್ಟೆಂಟು, ಆ ಕನಸಲ್ಲಿ ರಾಯರು ಯಾವ ರೂಪದಲ್ಲಿ ಬಂದಿದ್ರು, ಯಾವ ಸಂದೇಶನ ನೀಡೋಕ್ಕೆ ಬಂದಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕನಸು ಅನ್ನೋದಕ್ಕಿಂತ ಮುಂಚೆ ನಿಮ್ಗೆ ಯಾವ ರೀತಿ ಕನಸು ಬಿತ್ತು ಅದನ್ನು ನೀವು ಥಿಂಕ್ನ ಮಾಡಬೇಕು. ಯಾವ ರೀತಿ ನಿಮಗೆ ಕನಸಲ್ಲಿ ರಾಯರು ಸೂಚನೆನ ಕೊಡ್ತಾ ಹೋಗ್ತರು ಅನ್ನೋದನ್ನ ನೀವು ಥಿಂಕ್ನ ಮಾಡಿ. ಆವಾಗ ಅದಕ್ಕೆ ನಿಮಗೆ ಒಂದು ಉತ್ತರ ಸಿಗುವಂಥದ್ದು. ಅದಕ್ಕೇನೆ ಮೊದಲಿಗೆ ನಾವು ಯಾವ ರೂಪಗಳಲ್ಲಿ ರಾಯರು ನಮ್ಮ ಕನಸಲ್ಲಿ ಕಾಣಿಸ್ಕೋತಾರೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ನಿಮ್ಮ ಕನಸಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಕಾಣಿಸ್ಕೊಂಡ್ರೆ ನಿಮ್ಮ ಕಷ್ಟ ಏನೇನೋ ಪರಿಹಾರ ಆಗ್ತಿದೆ, ಅಥವಾ ರಾಯರು ನಿಮಗೆ ಒಲಿದಿದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ. ರಾಯರು ವಿಗ್ರಹ ಫೋಟೋ ಅಂದರೆ ನೀವು ಪೂಜೆ ಮಾಡುವಂಥ ರಾಯರು ವಿಗ್ರಹ ಮತ್ತು ಫೋಟೋದ ಮೂರ್ತಿ ಆಗಿರುತ್ತೆ. ಅದು ನೀವು ಕಾಣಿಸ್ಕೊಂಡ್ರೆ ನೀವು ಪಡ್ತಾ ಇರೋಂಥ ಕಷ್ಟಕ್ಕೆ ಈ ಸದ್ಯದಲ್ಲೇ ನಿಮಗೆ ಪರಿಹಾರನ ನೀಡುವಂಥ ಸೂಚನೆನ ರಾಯರು ಕೊಡುವಂಥದ್ದು. ಮಂತ್ರಾಲಯದ ಬೃಂದಾವನ ಅಂದರೆ ನೀವು ಮಂತ್ರಾಲಯದಲ್ಲಿರೋ ಬೃಂದಾವನನೇ ಕಾಣಿಸ್ಕೋಬೇಕು ಅನ್ನೋದೇನಿಲ್ಲ. ಇವಾಗ ನೀವು ಮಠಕ್ಕೆ ಹೋಗ್ತೀರಾ, ಅಲ್ಲಿರೋಂಥ ಬೃಂದಾವನ ಕಣ್ಣಿಗೆ ಬಿದ್ದರೂ ಅದು ಬೃಂದಾವನನೇ ಅಲ್ವಾ? ಬೃಂದಾವನ ದರ್ಶನ ಏನಾದರೂ ಆದರೆ ನಿಮಗೆ ಕನಸಲ್ಲಿ, ಅದು ನೀವು ಯಾವುದೋ ಒಂದು ಗಂಡಾಂತರದಿಂದ, ಅಪಾಯದಿಂದ ಪಾರಾಗಿದ್ದೀರಾ, ಈಡೇರದೇ ಇರುವಂಥ ಕೋರಿಕೆ ಇರುತ್ತಲ್ವಾ, ನೀವು ಸುಮಾರು ದಿವಸದಿಂದ ಕನಸು ಕಟ್ಕೊಂಡಿರ್ತೀರಾ, ಅದು ಆದಷ್ಟು ಬೇಗ ನಿಮಗೆ ಈಡೇರುವಂಥ ಸೂಚನೆ ನೀಡುವಂಥದ್ದು. ನಿಮ್ಮ ಕನಸಲ್ಲಿ ರಾಯರೇನಾದರೂ ಬಂದು ಹಣ್ಣು ಅಥವಾ ಪ್ರಸಾದನ ನೀಡಿದ್ರೆ, ಅಂದರೆ ಫಲನ ಕೊಟ್ಟರೆ, ಮಂತ್ರಾಕ್ಷತೆ, ಹಣ್ಣು ಅಥವಾ ತುಳಸಿ ದಳನೋ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಪ್ರಸಾದನ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದೇ ಅರ್ಥ. ಅದು ಬಿಟ್ಟರೆ ಉದ್ಯೋಗದಲ್ಲಿ ನಿಮಗೆ ಪ್ರಗತಿನ ಹೊಂದ್ಬೋದು, ಇಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೆ ನಿಮಗೆ ಸಾಲ ಇರುತ್ತೆ, ಅಥವಾ ನೀವು ಕಷ್ಟದಲ್ಲಿ ಇರ್ತೀರಾ, ಇಲ್ಲ ದುಡ್ದಿರೋದು ಹಣ ನಿಮಗೆ ಕೈ ಸೇರಿರಲ್ಲ, ಅಥವಾ ಯಾರಿಗೋ ಒಂದು ಕಾಸನ್ನ ಕೊಟ್ಟಿರ್ತೀರ ಸಾಲವಾಗಿ, ಅದು ನಿಮಗೆ ಈಸ್ಕೊಳಕ್ಕೆ ಆಗ್ತಾ ಇರಲ್ಲ. ಆ ಥರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋ ಸೂಚನೆನ ಇದು ನಿಮಗೆ ಕೊಡುವಂಥದ್ದು. ಇನ್ನು ಸನ್ಯಾಸಿಯ ರೂಪದಲ್ಲಿನೂ ಕೂಡ ಕಾಣಿಸ್ಕೋಬಹುದು ರಾಯರು. ಸನ್ಯಾಸಿ ರೂಪದಲ್ಲಿ ಅಂದರೆ ಕಾವಿ ಬಟ್ಟೆ ತೊಟ್ಕೊಂಡು ಯಾರೋ ಒಬ್ಬರು ವಯಸ್ಸಾಗಿರುವಂಥ ತಾತನ ರೂಪದಲ್ಲಿ ಬಂದಿದ್ದಾರೆ ಅನ್ನೋರಾದರೆ ಅದು ಸಾಕ್ಷಾತ್ ರಾಯರೇ ಬಂದು ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನಡೆಯುವಂಥ ದಾರಿನ ರಾಯರು ತೋರಿಸ್ಕೊಡ್ತಾ ಇದ್ದಾರೆ. ಯಾವ ದಾರಿಲಿ ಹೋಗಬೇಕು, ಯಾವ ದಾರಿಲಿ ಹೋದರೆ ನಿಮ್ಮ ಜೀವನ ಸುಧಾರಿಸುತ್ತೆ, ನಿಮ್ಮ ಜೀವನ ಸರಿ ಹೋಗುತ್ತೆ, ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಂತ ರಾಯರು ನಿಮಗೆ ಸೂಚನೆನ ಕೊಡುವಂಥದ್ದೇ ಇದು ಸನ್ಯಾಸಿ ರೂಪದಲ್ಲಿ ಬರುವಂಥದ್ದು. ರಾಯರೇನಾದ್ರು ಒಂದು ವೇಳೆ ನಿಮ್ಮ ಕನಸಲ್ಲಿ ಬಂದು ಮಾತನಾಡಿದ್ದಾರೆ ಅಂದರೆ ಇದಂತೂ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇದನ್ನ ಆದಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಕ್ಕಂದ್ರೆ ಒಂದೊಂದು ಟೈಮ್ ನಾವು ಕನಸು ಕಾಣ್ದಿರ್ತೀವಿ, ಯಾವ ಕನಸು ಅಂತ ನೆನಪಿರುತ್ತೆ, ಬಟ್ ಆ ಕನಸಲ್ಲಿ ಏನೇನೆಲ್ಲ ಆಗ್ತು ಅಂತ ನಮಗೆ ಮೊದಲಿಂದ ಕೊನೆ ತನಕ ನೆನಪೇ ಆಗೋದಿಲ್ಲ, ಎಷ್ಟೇ ಯೋಚನೆ ಮಾಡಿದ್ರು ಕೂಡ. ಅದಕ್ಕೆ ಆದಷ್ಟು ನೀವು ಕನಸನ್ನ ನೆನಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ನೆನೆಸ್ಕೊಳ್ಳಿ, ಥಿಂಕ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ರಾಯರೇನಾದ್ರು ಬಂದು ನಮಗೆ ಮಾತಾಡಿದ್ದಾರೆ ನಮ್ಮ ಕನಸಲ್ಲಿ ಅಂದರೆ ಅದು ಒಂದು ಒಳ್ಳೆ ಸೂಚನೆನ ರಾಯರು ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ನಾವು ಯಾವುದೋ ಒಂದು ಮಿಸ್ಟೇಕ್ನ ಮಾಡ್ತಾ ಇದ್ದೀವಿ, ಆ ತಪ್ಪಿನಿಂದ ನಮ್ಮನ್ನ ತಡೆಯೋದಕ್ಕೆ ಅಥವಾ ನಮಗೆ ಧೈರ್ಯನ ತುಂಬೋದಕ್ಕೆ ಕಷ್ಟ ಕಾಲದಲ್ಲಿ ಅನ್ನೋದನ್ನ ಈ ಕನಸು ಸೂಚಿಸುತ್ತದೆ. ಇಷ್ಟೇ ಅಲ್ಲದೆ ಪ್ರಾಣಿಗಳ ಮೂಲಕನೂ ರಾಯರು ನಿಮಗೆ ಕನಸಲ್ಲಿ ಸೂಚನೆನ ಕೊಡುವಂಥದ್ದು. ಆಯಗ್ರೀವ ಅಂದರೆ ಕುದುರೆ ಅಥವಾ ಆನೆ, ಇಲ್ಲಾಂದರೆ ಹಸು, ಆ ಥರ ನಿಮಗೆ ಕನಸಲ್ಲಿ ಕಾಣಿಸ್ಕೊಳ್ತವೆ ಅಂತಂದರೆ ಅದು ರಾಯರು ಕೊಡ್ತಿರೋಂಥ ಸೂಚನೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೇ ಇದರಲ್ಲಿ ಯಾವುದಾದ್ರು ಒಂದು ನಿಮ್ಮ ಕನಸು ಬಿದ್ದಿರುತ್ತೆ. ರಾಯರು ಭಕ್ತರಾದಮೇಲೆ ರಾಯರು ಕನಸಲ್ಲಿ ಕಾಣಿಸ್ಕೊಂಡ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬಿಡಿ, ಅದು ಯಾವುದೇ ಸೂಚನೆನ ಕೊಡ್ತಾ ಇರಲಿ, ಬಟ್ ರಾಯರು ಅನುಗ್ರಹ ನಿಮ್ಮ ಮೇಲಿರೋದಕ್ಕೇ ರಾಯರು ನಿಮ್ಮ ಕನಸಲ್ಲಿ ಬಂದಿರೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಕನಸು ಬಿದ್ದಾದ್ಮೇಲೆ ನೀವು ನೆಕ್ಸ್ಟ್ ಮಾರನೇ ದಿವಸ ಏನು ಮಾಡಬೇಕು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ನಿಮಗೆ ಕನಸು ಯಾವ ದಿವಸಾರು ಬೀಳ್ಬೋದು, ನಿಮಗೆ ಗುರುವಾರನೇ ಬೀಳಬೇಕು ಅನ್ನೋದು ಏನೂ ಇಲ್ಲ. ಯಾವ ದಿವಸ ಬಿದ್ದರೂ ಕೂಡ ಮಾರನೇ ದಿವಸ ಎದ್ದು ನೀವು ತಲೆಗೆ ಸ್ನಾನ ಮಾಡಿ ರಾಯರು ಮುಂದೆ ತುಪ್ಪದ ದೀಪನ ಹಚ್ಚಿ ನಮಸ್ಕಾರ ಮಾಡಿ, ರಾಯರೇ ಈ ಥರ ಕನಸಲ್ಲಿ ನೀವು ಕಾಣಿಸ್ಕೊಂಡನಪ್ಪ, ನಂದು ಯಾವುದೇ ರೀತಿ ಕಷ್ಟ ಇದ್ರೂ ನೀವು ಪರಿಹಾರ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಬಂದಿದೆ ತಂದೆ ಅಂಥವ್ರಿಗೆ ಪ್ರಾರ್ಥನೆನ ಸಲ್ಲಿಸಿ. ಆದರೆ ನಿಮಗೆ ನಿಮ್ಮ ಮನೆ ಹತ್ರ ಇರುವಂಥ ಮಠಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಮಾಡ್ಕೊಬನ್ನಿ, ರಾಯರು ಮಂತ್ರನ ಪಠಿಸಿ, ಮತ್ತು ನಿಮ್ಮ ಕೈಲಾದಷ್ಟು ಜನರಿಗೆ ದಾನನ ಮಾಡಿ, ಅಥವಾ ಯಾರಿಗೂ ನಿಮಗೆ ದಾನ ಮಾಡೋಕ್ಕಾಗಿಲ್ಲ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಊಟನ ಹಾಕಿ, ಇಲ್ಲಾಂದರೆ ಅವತ್ತಿನ ದಿವಸ ಗೋಮಾತೆಗೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ತಿನ್ನಿಸ್ಬಿಟ್ಟು ಬನ್ನಿ. ಹಣ್ಣಾಗಿರ್ಬೋದು, ಇನ್ನೇನಾದರೂ ಆಗಿರ್ಬೋದು, ತಿನ್ನಿಸ್ಬಿಟ್ಟು ಬನ್ನಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆ ಕೆಲಸ ಮಾಡಬೇಕಾದ್ರೆ ರಾಯರನ್ನ ನೆನೆಸ್ಕೊಂಡು ನೀವು ಮಾಡಿದ್ದೇ ಆದರೆ ನಿಮ್ಮ ಕನಸಲ್ಲಿ ರಾಯರು ಅನುಗ್ರಹ
ಮಾಡಿದ್ದಾರೆ, ನಿಮ್ಮ ಜೀವನದಲ್ಲೂ ಅನುಗ್ರಹನ ಮಾಡಿ ನಿಮ್ಮ ಕಷ್ಟನ ಆದಷ್ಟು ಬೇಗ ಪರಿಹಾರನ ಮಾಡ್ತಾರೆ. ಇದಿಷ್ಟು ಕೂಡ ಯಾವ್ಯಾವೆಲ್ಲ ಕನಸು ಬಿದ್ದರೆ ಏನೆಲ್ಲ ಸೂಚನೆನ ಕೊಡ್ತಾರೆ ರಾಯರು ಅನ್ನೋದು ಗೊತ್ತಾಯಿತು. ಇನ್ನು ಕನಸೇ ಬಿದ್ದಿಲ್ಲಪ್ಪ, ನಮಗೆ ಕನಸು ಕಾಣಬೇಕಾದ್ರೆ ಏನು ಮಾಡಬೇಕು, ಕನಸಲ್ಲಿ ರಾಯರು ದರ್ಶನ ಪಡಿಬೇಕಂದ್ರೆ ಏನು ಮಾಡಬೇಕು ಅನ್ನೋರ್ಗಾದ್ರೆ ಇವಾಗ ತಿಳ್ಕೊಳ್ಳೋಣ. ರಾಯರು ದರ್ಶನ ನಾವು ಕನಸಲ್ಲಿ ಪಡ್ಕೋಬೇಕಾದ್ರೆ ಮೊದಲಿಗೆ ಶುದ್ಧ ಮನಸ್ಸು ಮತ್ತು ನಂಬಿಕೆ, ಭಕ್ತಿ ಇರಬೇಕು. ಅದೇ ವೆರಿ ವೆರಿ ಇಂಪಾರ್ಟೆಂಟು. ನೀವು ಮೊದಲಿಗೆ ಏನು ಮಾಡಿ ಅಂದರೆ ಸಂಕಲ್ಪ ಮತ್ತು ಪ್ರಾರ್ಥನೆನ ಮಾಡ್ಕೋಬೇಕು. ನೀವು ಮಲಗೋಕ್ಕಿಂತ ಮುಂಚೆ ಕೈ ಕಾಲು ಮುಖನೆಲ್ಲ ತೊಳ್ಕೊಂಡು ಶುದ್ಧರಾಗಿ ರಾಯರ ಮುಂದೆ ಕೂತ್ಕೊಂಡು, ಗುರುಗಳೇ ನಿಮ್ಮ ದರ್ಶನನ ನನಗೆ ಕೊಟ್ಟು ನನ್ನನ್ನು ಅನುಗ್ರಹಿಸು ತಂದೆ ಅಂತ ನೀವು ರಾಯರಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ಳಿ, ಬೇಡ್ಕೊಳ್ಳಿ. ಆವಾಗ ರಾಯರು ಕನಸಲ್ಲಿ ಬಂದೇ ಬರ್ತಾರೆ. ನೀವು ಮಲಗೋದಕ್ಕಿಂತ ಮುಂಚೆ ಕನಿಷ್ಠ 3 ಸರಿ ಆದ್ರೂ, ನಿಮ್ಮ ಕೈಲಿ ಜಾಸ್ತಿ ಸರಿ ಹೇಳೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕನಿಷ್ಠ 3 ಸರಿ ಆದರೂ ರಾಯರು ಮೂಲ ಮಂತ್ರನ ಹೇಳಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವ ಅನ್ನೋ ಮಂತ್ರನ ನೀವು ಪಠಣೆಯನ್ನು ಮಾಡಿ ಆ ನಂತರ ಮಲ್ಕೋಬೇಕು. ಮತ್ತು ಮಲ್ಕೋಬೇಕಾದ್ರೂ ನೀವು ಕೈಕಾಲು ಮುಖ ಎಲ್ಲ ತೊಳೆದ್ಬಿಟ್ಟೆ ರಾಯರಲ್ಲಿ ಕೇಳಿಕೊಂಡು ಬೇಡ್ಕೊಂಡು ಮಂತ್ರನ ಜಪನ ಮಾಡ್ಬಿಟ್ಟು ಮಲ್ಕೋಬೇಕು. ನೀವು ಬೇಗ ಅನುಗ್ರಹನ ಪಡ್ಕೋಬೇಕಂದ್ರೆ ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಇದು ಎಲ್ರಿಗೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆಗುತ್ತೆ ಅನ್ನೋರಾದರೆ ಮಾಡ್ಬೋದು, ತೊಂದರೆ ಇಲ್ಲ. 48 ದಿನಗಳ ಕಾಲ ಸಂಕಲ್ಪ ಸೇವೆನ ಮಾಡಬೇಕು. ದೊಡ್ಡೋರು ಹೇಳೋ ರೀತಿ ನಾವು 48 ದಿನಗಳ ಕಾಲ ಒಂದು ಮಂಡಲನ ರಾಯರು ನಾಮಸ್ಮರಣೆ ಮಾಡ್ತಾ ಕೆಟ್ಟ ಆಲೋಚನೆಗಳಿಂದ, ನಾನ್ ವೆಜ್ ತಿನ್ನೋದ್ರಿಂದ ನಾವು ದೂರ ಇದ್ದರೆ ರಾಯರು ಅನುಗ್ರಹ ಆದಷ್ಟು ಬೇಗ ನಮಗೆ ದೊರೆಯುತ್ತಂತೆ. ಇದನ್ನ ಬೇಕಾದ್ರೆ ಇಬ್ಬರು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರುತ್ತೆ ಅಂದರೆ ಪೀರಿಯಡ್ಸ್ ಕಂಪ್ಲೀಟ್ ಆದಮೇಲೆ ಕಂಟಿನ್ಯೂಟಿ ಮಾಡ್ಬೋದು. ಇವಾಗ ನೀವು ಒಂದು 15 ಡೇಸ್ ಆಗಿರುತ್ತೆ, ಪೀರಿಯಡ್ಸ್ ಬಂದುಬಿಡುತ್ತೆ, ಪೀರಿಯಡ್ಸ್ ಸ್ಟಾಪ್ ಆದಮೇಲೆ ನೀವು ಮತ್ತೆ 15 ಡೇಸಿಂದನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸುಮ್ಮನೆ ಅನಾವಶ್ಯಕವಾಗಿ ಅರ್ಧದಲ್ಲೇ ನಿಲ್ಲಿಸೋ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಅಹಿತಕರ ಘಟನೆ ನಡೀತು, ನಿಮ್ಮ ಮನೇಲಿ ಯಾವುದೋ ಒಂದು ಸೂತ್ಕ ಆಯಿತು, ಇನ್ನೇನಾದರೂ ಪ್ರಾಬ್ಲಮ್ ಆಯಿತು ಅನ್ನೋದ್ರೆ ಮಾತ್ರ ನೀವು ಸ್ಟಾಪ್ನ ಮಾಡಬೇಕು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾಪ್ನ ಮಾಡೋಕ್ಕೆ ಹೋಗಬಾರ್ದು. 48 ದಿವಸಗಳ ಕಾಲನೂ ಕೂಡ ನಾನ್ ವೆಜ್ನ ತಿನ್ನೋ ಆಗಿಲ್ಲ ನೀವು, ಮತ್ತು ಮನೆಯಲ್ಲೂ ಕೂಡ ಮಾಡೋ ಆಗಿಲ್ಲ. ಅಷ್ಟೇ ಅಲ್ಲದೇ ಮದುವೆ ಆಗಿರೋರಾದರೆ ಬ್ರಹ್ಮಚರ್ಯನ ಫಾಲೋ ಮಾಡಬೇಕು. ಇದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಮಾಡ್ತೀವಿ ಅನ್ನೋರಾದರೆ ಮಾಡಿ. ರಾಯರಿಂದ ಅನುಗ್ರಹ ಆದಷ್ಟು ಬೇಗ ಸಿಗುತ್ತೆ ನಿಮಗೆ ಈ ಒಂದು ಸೇವೆ ಮಾಡೋದ್ರಿಂದ. ಮತ್ತು ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪ ಅಂದರೆ, ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ರಾಯರು ಸ್ತೋತ್ರನ ಹೇಳಿ ಅಂತ ಹೇಳ್ದೆ ಅಲ್ವಾ, ಅದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ರಾಯರು ಪುಸ್ತಕನ ಓದ್ಬೋದು, ಅಥವಾ ರಾಯರು ಲೈಫ್ ಸ್ಟೋರಿನ ಓದ್ಕೊಂಡು ಮಲ್ಕೊಳ್ಳಿ. ರಾಯರು ನಾಮಸ್ಮರಣೆನ ಮಾಡ್ತಾ ಮಲ್ಕೊಳ್ಳೋದ್ರಿಂದನೂ ಕೂಡ ರಾಯರು ಆದಷ್ಟು ಬೇಗ ಕನಸಲ್ಲಿ ಬಂದು ನಿಮಗೆ ದರ್ಶನ ಕೊಡ್ತಾರೆ, ಅನುಗ್ರಹನ ಮಾಡ್ತಾರೆ. ಮತ್ತು ಗುರುವಾರ ದಿವಸ ನೀವು ಮನೇಲಿ ಪೂಜೆನ ಮಾಡ್ಬೋದು. ಮನೇಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಮಠಕ್ಕೆ ಹೋಗ್ಬಿಟ್ಟು ರಾಯರಿಗೆ ಮಂಗಳಾರತಿ ಆಗುತ್ತಲ್ಲ, ಮಂಗಳಾರತಿನ ನೋಡಿಕೊಂಡು ಬನ್ನಿ. ನಿಮ್ಮ ಕೈಲಾದಷ್ಟು ಜನರಿಗೆ ಸಹಾಯ ಮಾಡಿ ಅವತ್ತು. ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಗೆ ಏನಾಗುತ್ತೋ ಅದನ್ನ ನೀವು ಊಟನ ಕೊಡ್ಬೋದು. ಅದು ಕೂಡ ತುಂಬ ಅಂದರೆ ತುಂಬಾ ಬೇಗನೆ ನಿಮಗೆ ರಾಯರು ಅನುಗ್ರಹ ಸಿಗೋ ರೀತಿ ಆಗೇ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ರಾಯರು ಕನಸಲ್ಲಿ ಕಾಣಬೇಕಪ್ಪ, ಬೇರೆಯವ್ರು ಕಾಣ್ಬಿಟ್ಟಿದ್ದಾರೆ ಅಂತ ಆಸೆ ಪಟ್ಕೊಂಡು ನಾವು ರಾಯರೇ ನನ್ನ ಕನಸಲ್ಲಿ ಬಂದ್ಬಿಟ್ಟು ದರ್ಶನ ಕೊಟ್ಬಿಡಿ ಅನ್ನೋದಲ್ಲ. ಅಚಲವಾದ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆ ಇಟ್ಟು ನೀವು ಗಟ್ಟಿ ಮನಸ್ಸಿಂದ ಭಕ್ತಿಯಿಂದ ನೀವು ರಾಯರೇ ನನಗೆ ದರ್ಶನನ ನೀಡಿ ತಂದೆ, ನನಗೆ ನಿಮ್ಮ ಅನುಗ್ರಹ ಬೇಕಪ್ಪ, ಕನಸಲ್ಲಿ ನಿಮ್ಮನ್ನ ಕಾಣೋದೇ ಮಹಾಭಾಗ್ಯ, ನನಗೆ ದರ್ಶನ ಯಾವಾಗ ಕೊಡ್ತೀರಪ್ಪ ಅಂತ ನೀವು ಕೇಳ್ಕೋಬೇಕು. ಭಕ್ತಿಯಿಂದ, ಆಸೆ ಪಟ್ಟು ಕೇಳೋದಲ್ಲ, ಭಕ್ತಿಯಿಂದ ಕೇಳಿ, ನೀವು ಶ್ರದ್ಧೆಯಿಂದ ಕೇಳಿ, ಅಚಲವಾದ ನಂಬಿಕೆ ಇಟ್ಟು ನೀವು ಕೇಳಿ. ರಾಯರು ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ದರ್ಶನ ಭಾಗ್ಯನ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ಕೂಡ ನೀವು ಮಾಡೋದ್ರಿಂದ ರಾಯರು ಕನಸನ್ನ ನೀವು ಕಾಣ್ಬೋದು. ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡು ಮತ್ತು ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಬಿಟ್ಟರೆ ನೀವು ಯಾವ ರೀತಿ ಇರ್ತೀರಾ, ಹೇಗಿರ್ತೀರಲ್ಲ, ಯಾವ ರೀತಿ ಪೂಜೆ ಮಾಡ್ತೀರಾ, ಎಷ್ಟು ಖರ್ಚು ಮಾಡಿ ಮಾಡ್ತೀರಾ ಅನ್ನೋದಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ.